ಹರೇ ರಾಮ ಹರೇ ಕೃಷ್ಣ. ಮೊದಲಿಗೆ ಈಗ ನಾವು ಗುರುವಂದನೆಯನ್ನ ಮಾಡೋಣ. ಎಲ್ಲ ವಿಡಿಯೋಸ್ಗಳನ್ನ ಆನ್ ಮಾಡ್ಕೊಳ್ಳಿ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ, ಪರಿವಾರದವರಿಗೆ, ಕುಲದೇವತೆ ಕುಲದೇವರುಗಳಿಗೆ, ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗಲೂ ನಮ್ಮೆಲ್ಲರ ಜೊತೆ ಹೀಗೆ ಇರಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಹರೇ ರಾಮ ಹರೇ ಕೃಷ್ಣ. ಈ ದಿನದ ಕ್ಲಾಸ್ ಅಲ್ಲಿ ನಾವು ಯಾವ ವಿಷಯವನ್ನ ತಿಳ್ಕೊಳ್ತೇವೆ ಅಂತ ಹೇಳಿದ್ರೆ, ಸ್ವಾಧಿಷ್ಠಾನ ಚಕ್ರ. ಈ ಚಕ್ರದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಸ್ವಾಧಿಷ್ಠಾನ ಚಕ್ರ ಅದು ಯಾವ ಭಾಗದಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ನಮ್ಮ ಜನನೇಂದ್ರಿಯ ಭಾಗದಲ್ಲಿ, ನಮ್ಮ ನಾಭಿಯ ಕೆಳಗಡೆ 4 ಇಂಚು ಬೆರಳು ಬರುತ್ತದೆ. 2 ಇಂಚು ಬೆರಳುಗಳ ಕೆಳಗಿನ ಭಾಗದಲ್ಲಿ ಬರುತ್ತೆ. ಇದರ ಬಣ್ಣ ಯಾವುದು? ಕೇಸರಿಯ ಬಣ್ಣ. ಇದರ ಮಂತ್ರ ಏನು? ಓಂಕಾರ. ಇದರ ತತ್ವ ಏನು? ನೀರು. ಇದರ ಗ್ರಂಥಿ ಯಾವುದು ಅಂತ ಹೇಳಿದ್ರೆ ಅಂಡಾಶಯ ವೃಷಾಣು. ಈ ನಮ್ಮ ಸ್ವಾಧಿಷ್ಠಾನ ಚಕ್ರದಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ಭಾವನೆಗಳು, ಎಮೋಷನ್ಸ್ಗಳು ಇರುತ್ತೆ. ನಮ್ಮ ಸ್ವಾಧಿಷ್ಠಾನ ಚಕ್ರದಲ್ಲಿ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ಎಮೋಷನ್ಸ್. ಈ ಮೋಷನ್ಸ್ ಅಂತ ಹೇಳಿದ್ರೆ ಏನು? ಈ ಅಂತಂದ್ರೆ ಏನು? ಎನರ್ಜಿ. ಮೋಷನ್ ಅಂತಂದ್ರೆ ಏನು? ಚಲನೆ. ನಮ್ಮ ಭಾವನೆಗಳು ಏನಾಗ್ಬೇಕು? ಚಲಿಸ್ಬೇಕು. ಆದ್ರೆ ನಮ್ಮ ಭಾವನೆಗಳನ್ನ ನಾವು ಏನ್ ಮಾಡಿದೀವಿ? ಎಲ್ಲವನ್ನ ನಾವು ಅದುಮ್ಮಿ ಹಿಡಿದು ಇಟ್ಕೊಂಡಿದೀವಿ. ನೀರು. ಇದರ ತತ್ವ ಏನು? ನೀರು. ನೀರಿನ ಕೆಲಸ ಏನು? ಹರಿಯೋದು. ಅಡೆತಡೆಗಳು ಬಂದ್ರೆ, ಬೆಟ್ಟ ಗುಡ್ಡ ಕಲ್ಲು ಏನೇ ಬಂದ್ರು ಅದು ನಿಲ್ಲುತ್ತ ನೀರು? ತಾನು ದಾರಿಯನ್ನ ಮಾಡಿಕೊಂಡು ಮುಂದೆ ಮುಂದೆ ಅದು ಸಾಕ್ತಾನೇ ಇರುತ್ತೆ. ತನ್ನ ಜೊತೆ ಏನೇನ್ ಬರುತ್ತೋ ಅದೆಲ್ಲವನ್ನು ತಗೊಂಡು ಹೋಗ್ತಾ ಇರುತ್ತೆ. ಹೌದಲ್ವಾ? ಕಲ್ಲು ಬಂಡೆಗಳು ಸಿಕ್ಕಿದ್ರೆ ಏನ್ ಮಾಡುತ್ತೆ ಅದು? ಹರಿದು 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 ಬಂಡೆಯನ್ನೇ ಕೊರಿಯುತ್ತೆ. ಅದು ತನ್ನ ಹರಿಯೋದನ್ನ ಮಾತ್ರ ಅದು ನಿಲ್ಸೋದಿಲ್ಲ. ಅದು ಚಳಿಗಾಲ ಆಗಿರ್ಬೋದು, ಮಳೆಗಾಲ ಆಗಿರ್ಬೋದು, ಬೇಸಿಗೆ ಕಾಲ ಆಗಿರ್ಬೋದು. ನೀರು ಎಷ್ಟಿರುತ್ತೋ ಅಷ್ಟು. ಬೇಸಿಗೆ ಕಾಲದಲ್ಲಿ ಕಡಿಮೆ ಇರುತ್ತೆ, ಹರಿಯೋದು ನಿಲ್ಸಲ್ಲ. ಮಳೆಗಾಲದಲ್ಲಿ ತುಂಬಿ ಹರಿಯುತ್ತೆ, ಆದ್ರೆ ಹರ್ಕೊಂಡು ಹೋಗ್ತಾ ಇರುತ್ತೆ. ನಿಲ್ಲುತ್ತಾ? ಹರಿಯುವ ನೀರಿಗೆ ಬೆಲೆ ಇದೆಯಾ? ನಿಂತ ನೀರಿಗೆ ಬೆಲೆ ಇದೆಯಾ? ನಾವು ಹರಿಯುವ ನೀರು ಶುದ್ಧವಾಗಿರುತ್ತೆ, ನಿಂತ ನೀರು ಏನಾಗಿರುತ್ತೆ? ವಾಸನೆ ಬರುತ್ತೆ. ನಮ್ಮ ಭಾವನೆಗಳೆಲ್ಲ ನಾವ್ ಏನ್ ಮಾಡಿದೀವಿ? ಎಲ್ಲವನ್ನ ನಿಂತ ನೀರಿನಂತೆ ಎಲ್ಲವನ್ನ ಶೇಖರಣೆ ಮಾಡಿ ಇಟ್ಕೊಳ್ತಾ ಇದ್ದೀವಿ ನಾವು. ಮೇನ್ ಆಗಿ ಬರುವಂತ ಭಾವನೆಗಳು ಯಾವುದು ನಮಗೆ? ಭಯ, ದುಃಖ, ಕೋಪ, ಸಂತೋಷ. ಹೌದಲ್ವಾ? ಮೇನ್ ಆಗಿ ನಮ್ಗೆ ಬರುವಂತದ್ದು ಯಾವುದು? ಇಷ್ಟು ಬರುತ್ತೆ.
ಈ ಭಾವನೆಗಳು ನಮ್ಗೆ ಬರುತ್ತೆ ಅಲ್ವಾ. ಈಗ ನಾವು ಕೋಪ ಮಾಡ್ಕೊಳ್ತಾ ಇದೀವಿ, ಏನು ಕೋಪ ಮಾಡ್ಕೊಳ್ತಾ ಇದೀವಿ ನೋಡ್ಬೇಕಲ್ವಾ ನೀವು? ಯಾರ ಮೇಲೆ ಕೋಪ ಮಾಡ್ಕೊಳ್ತಾ ಇದ್ದೀರಾ? ಯಾಕೆ ಕೋಪ ಮಾಡ್ಕೊಳ್ತಾ ಇದ್ದೀರಾ? ನೋಡ್ಬೇಕು, ನೀವು ನೋಡ್ಬೇಕು, ತಾಳ್ಮೆಯಿಂದ ಕೂತ್ಕೋಬೇಕು. ಅದು ಆ ಸನ್ನಿವೇಶಗಳು ಬಂದಾಗ ಕೆಲವು ನಿಮಿಷಗಳ ಕಾಲ ಅಥವಾ 1 ಸೆಕೆಂಡು 2 ಸೆಕೆಂಡು ಪ್ರಯತ್ನ ಮಾಡ್ಬೇಕು. ಅಭ್ಯಾಸ ಮಾಡ್ತಾ ಮಾಡ್ತಾ ನಮ್ಗೆ ಇದು ಕಲಿಯೋದಿಕ್ಕೆ ಸಾಧ್ಯ ಆಗತ್ತೆ. ಬರೀ ಧ್ಯಾನ ಒಂದು ಮಾಡಿದ್ರೆ ಆಗೋದಿಲ್ಲ. ಅಥವಾ ನೀವು 40, 20, 15 ವರ್ಷದಿಂದ ಮಾಡ್ತಾ ಇರ್ಬೋದು. ಆದ್ರೆ ಎಮೋಷನ್ಸ್ ಗಳ ಮೇಲೆ ನಾವು ಹಿಡಿತ ಸಾಧಿಸಿಲ್ಲ ಅಂತ ಹೇಳಿದ್ರೆ ನೋ ಯೂಸ್. ನೀವು ಧ್ಯಾನ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಅನ್ನೋದು ಮುಖ್ಯ ಆಗೋದಿಲ್ಲ. ನಿಮ್ಮ ಧ್ಯಾನದ ಗುಣಮಟ್ಟವನ್ನ, ಜ್ಞಾನವನ್ನ ನೀವು ಹೇಗೆ ಉಪಯೋಗ ಮಾಡ್ತಾ ಇದ್ದೀರಾ ಅದು ಮುಖ್ಯ ಆಗುತ್ತೆ ನಮಗೆ. ಕೋಪ ಬರುತ್ತೆ, ಏನಕ್ಕೆ ಬರ್ತಾ ಇದೆ? ಮಗ ಓದಲ್ಲ ಅಂತ ಇರ್ಬೋದು, ಗಂಡ ಹಣ ತರ್ತಾ ಇಲ್ಲ, ದುಡಿತಾ ಇಲ್ಲ. ಆದ್ರೆ ದುಡಿಯಲ್ಲ ಅನ್ನೋದು ಏನಕ್ಕೆ? ಹಣ ಇಲ್ಲ ಅಂತ. ಹಣ ಇಲ್ಲ ಅಂದ್ರೆ ಏನಾಗುತ್ತೆ? ಕಳ್ಕೊಂಡ್ಬಿಡ್ತೀವಿ. ಆರೋಗ್ಯ ಇರಲ್ಲ, ಮನೆ ಇಲ್ಲ, ಇದು ಹೌದಲ್ಲ, ಸಿಗಲ್ಲ ಅನ್ನೋ ಭಯ ಇದೆ ನೋಡಿ. ಕೋಪದ ಹಿಂದೆ ಏನಿದೆ? ಜೀವನದಲ್ಲಿ ಏನಾಗ್ಬಿಡುತ್ತೋ, ಭವಿಷ್ಯದಲ್ಲಿ ಹಾಳಾಗ್ಬಿಡುತ್ತೆ, ಮುಂದೆ ಇರಲ್ಲ, ಹಾಗೆಲ್ಲದು ಭಯ ಇದೆ. ಭಯ ಅಂತಂದ್ರೆ ಏನು? ಮೂಲಾಧಾರ ಚಕ್ರ 2ನೇ ಚಕ್ರದಲ್ಲಿ ನಿಮ್ಮನ್ನ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ ನೋಡಿ. ನಮಗೇ ಗೊತ್ತಿಲ್ಲದ ಹಾಗೆ ನಮ್ಮ ಭಯ ನಮ್ಮನ್ನ ಸ್ವಾಧಿಷ್ಠಾನ ಚಕ್ರವನ್ನು ಕೂಡ ನಿಯಂತ್ರಣ ಮಾಡ್ತಾ ಇದೆ. ದುಃಖ ದುಃಖ ಏನಕ್ಕೆ ಬರ್ತಾ ಇದೆ? ಕಳ್ಕೊಂಡ್ಬಿಡ್ತೀವಿ, ಅವ್ರನ್ನ ಬಿಟ್ಟು ಬಿಡ್ತಾರೆ, ಹೌದಲ್ಲ, ಹೊರಟೋಗ್ತಾರೆ ನೋಡಿ. ಅದ್ರ ಹಿಂದ್ಗಡೆನೂ ಏನಿದೆ ನಮಗೆ? ಇದರಿಂದ ನಾವ್ ಏನ್ ಮಾಡ್ತಾ ಇದೀವಿ? ರಿಯಾಕ್ಷನ್ ಮಾಡ್ತಾ ಇದೀವಿ ನಾವು. ಇದು ಪ್ರಾಪರ್ ಆಗಿ ನೀವು ಅದನ್ನ ಕರೆಕ್ಟ್ ಆಗಿ ನೀವು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ, ನಾನು ಯಾಕೆ ಕೋಪ ಮಾಡ್ಕೊಳ್ತಾ ಇದ್ದೀನಿ, ಯಾಕೆ ದುಃಖ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ. ಇಲ್ಲಿ ಬರುವಂತ ದಳಗಳು ಯಾವುದು ಅಂತ ಹೇಳಿದ್ರೆ 6 ದಳಗಳು. ಅರಿಷಡ್ ವರ್ಗಗಳನ್ನ ನಾವು ನೋಡ್ಬೇಕು ನಮ್ಮ ಒಳಗಡೆ ಇರುವಂತದ್ದು. ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ್ಯ ನಮ್ಮ ಒಳಗಡೆ ಇದೆಯಾ ನೋಡಿ. ಅದರಿಂದ ಅಲ್ವಾ ನಮ್ಗೆ ಇದು ಬರ್ತದೆ. ದ್ವೇಷ ಏನಕ್ಕೆ ಬರ್ತಾ ಇದೆ? ಅಸೂಯೆ ಏನಕ್ಕೆ ಬರ್ತಾ ಇದೆ ನಮ್ಮೊಳಗಡೆ? ಇದು ಬರೋದು ಏನಕ್ಕೆ ನಮಗೆ? ನಮ್ಮ ಒಳಗಡೆ ಇರುವಂತ ಆಸೆ. ನಮಗೆ ಇಚ್ಛೆ ಇದೆಯಾ? ಡಿಸೈರ್ಸ್ ಇದೆಯಾ? ನಮ್ಗೆ ಅಟ್ಯಾಚ್ಮೆಂಟ್ ಇಂದ ಬರ್ತಾ ಇದೆಯಾ ನೋಡ್ಬೇಕಲ್ವಾ ನಾವು? ಈ ಮೋಹ, ಮದ, ಮತ್ಸರ್ಯ, ಕೋಪ ಇವೆಲ್ಲ ಏನಕ್ಕೆ ಬರ್ತಾ ಇದೆ ನಮ್ಮೊಳಗಡೆ? ಏನಕ್ಕೆ ಏನ್ ಬರ್ತಾ ಇದೆ ಹೇಳಿ? ನಮ್ಗೆ ಮೋಹ ಇದೆ. ಯಾರ ಮೇಲೆ? ಹಣದ ಮೇಲೆ ಇರ್ಬೋದು, ಮಕ್ಕಳ ಮೇಲೆ ಇರ್ಬೋದು, ಗಂಡನ ಮೇಲೆ ಇರ್ಬೋದು. ಇದು ಹೀಗೆ ಅಂತಲ್ಲ, ಯಾವ್ದ್ರ ಮೇಲಾದ್ರೂ ಇರ್ಬೋದು ನಮಗೆ ಅಲ್ವಾ. ಇದು ಏನ್ ಮಾಡ್ತಾ ಇದೆ? ಇದು ನಮ್ಗೆ ಈ ಪರಿಸ್ಥಿತಿಗಳು ಬಂದಾಗ ನಾವು ಬ್ಯಾಲೆನ್ಸ್ ಮಾಡ್ತಾ ಇಲ್ಲ. ನಮ್ ಒಳಗಡೆ ಅರಿವಿಲ್ಲ ನಮಗೆ, ಅದು ನೋಡ್ತಾ ಇಲ್ಲ ನಾವು. ನಾನು ಯಾವುದ್ರಿಂದ ಈ ರೀತಿ ಮಾಡ್ತಾ ಇದ್ದೀವಿ? ಇಚ್ಛೆ ಇದ್ದಾಗ ಏನಾಗುತ್ತೆ? ನಿಮ್ಗೆ ದುಃಖ ಆಗಲ್ಲ. ಓ, ಅದ್ ಬಂತ ನೋಡಿ ಇವಾಗ. ನಮ್ಗೆ ಏನು ಒಂದ್ ಸೀರೆ ಸಿಗ್ಬೇಕಿತ್ತು, ಅಥವಾ ಒಂದ್ ಕೆಲ್ಸ ಸಿಗ್ಬೇಕಿತ್ತು. ಅದ್ ಸಿಕ್ಕಿಲ್ಲ ಅಂದಾಗ ನಾವೇನ್ ಮಾಡ್ತೀವಿ? ಓಕೆ, ಸಿಗ್ಲಿಲ್ವಾ, ಸರಿ ಆಯ್ತು, ನಾನು ಬೇರೆ ಅವಕಾಶಗಳನ್ನ ನೋಡ್ಕೊಳ್ತೀನಿ, ಬೇರೆ ಆಪರ್ಚುನಿಟಿಗಳನ್ನ, ಬೇರೆ ಬೇರೆ ಕೆಲಸಗಳನ್ನ ನೋಡ್ತೀನಿ ಅಂತ ಪ್ರಯತ್ನವನ್ನ ಮಾಡ್ತೀವಿ ನಾವು. ಇದು ದುಃಖ ಕೊಡಲ್ಲ. ಮೋಹ ಇದ್ದಾಗ ಏನಾಗುತ್ತೆ ನಮಗೆ? ನನಗೆ ಅದ್ ಕೆಲ್ಸ ಬೇಕಿತ್ತು, ನನಗೆ ಸಿಗ್ಲಿಲ್ಲ, ನನಗೆ ಅದೇ ಬೇಕು, ನನಗೆ ಅದೇ ರೀತಿ ಆಗ್ಬೇಕಿತ್ತು, ನನ್ಗೆ ಇದೇ ರೀತಿ ನಾನು ಬಾಳ್ಬೇಕು, ಹೀಗೆ ಇರ್ಬೇಕಿತ್ತಲ್ಲ ನಾನು ಅಂತ ಕೊರಗ್ತಾ ವರಿ ಮಾಡ್ಕೊಂಡಾಗ ಏನಾಗುತ್ತೆ? ನಮ್ಗೆ ದುಃಖ ಬರುತ್ತೆ. ಸಿಂಪಲ್ ಇದನ್ನ ನೋಡ್ಕೊಳ್ಬೇಕು ನಾವು. ನಾನು ಮೋಹದಲ್ಲಿ ಇದೀನಾ, ಅಥವಾ ನಾನು ಅಟ್ಯಾಚ್ಮೆಂಟ್ ಅಲ್ಲಿ ಇದೀನಾ, ಅಥವಾ ನಾನು ಡಿಸೈರ್ಸ್ ಇದೆಯಾ, ನನಗೆ ಪಡ್ಕೊಳ್ಬೇಕು ಅನ್ನೋ ಡಿಸೈರ್ಸ್ ಗಳಿದೆಯಾ ನೋಡಿ. ನಮ್ಮ ಭಾವನೆಗಳು
ಯಾವ ರೀತಿಯಲ್ಲಿ ನಮ್ಮ ಮೇಲೆ ಪರಿಣಾಮವನ್ನ ಬೀರ್ತಾ ಇದೆ. ಇದೆಲ್ಲ ಎಮೋಷನ್ಸ್ ಗಳು ಎಲ್ಲಿ ಸ್ಟೋರೇಜ್ ಆಗುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ. ಮನಸ್ಸಿನಲ್ಲೆಲ್ಲ ಇರುವುದು ಭಾವನೆಗಳು ನಮ್ಮ ದೇಹದಲ್ಲಿ ಇರುತ್ತೆ. ಈಗ ನಿಮ್ಗೆ ಕೋಪ ಬಂದಾಗ ಏನಾಗುತ್ತೆ, ನಿಮ್ಮ ಉಸಿರನ್ನ ನೋಡಿ, ನಿಮ್ಮ ಮುಖವನ್ನ ನೋಡಿ, ನಿಮ್ಮ ಶರೀರವನ್ನ ಗಮನಿಸಿ. ಎಲ್ಲ ಸ್ಟಿಫ್ ಟೈಟ್ ಆಗಿರುತ್ತೆ, ಕೋಪ ಬಂದಿರುತ್ತೆ ಮುಖದಲ್ಲಿ. ದುಃಖ ಆದಾಗ ಏನಾಗುತ್ತೆ, ಎದೆ ಭಾರ ಬಂದಂಗ ಆಗ್ತಾ ಇರುತ್ತೆ. ಹೌದಲ್ವಾ? ಭಯ ಬಂದಾಗ ಏನಾಗುತ್ತೆ, ಹೊಟ್ಟೆನಲ್ಲಿ ತಳಮಳ ಸಂಕಟಗಳಾಗ್ತಾ ಇರುತ್ತೆ. ನೋಡಿ ಎಲ್ಲಿದೆ ಭಾವನೆ, ನಮ್ಮ ಭಾವನೆಗಳು ಸ್ಟೋರ್ ಆಗ್ತಾ ಇರೋದು ಎಲ್ಲಿ? ಸೊ ಮೂವಿ ನೋಡಿ, ಶರೀರದಲ್ಲಿ ಸ್ಟೋರ್ ಆಗ್ತಾ ಇದೆ ನಮಗೆ. ಸೊ ಈ ಒಂದು ಈ ಆಸೆ ಮತ್ತೆ ಈ ಆಸಕ್ತಿಯಿಂದ, ಇಚ್ಛೆ ಮತ್ತೆ ಆಸಕ್ತಿ ಅಂತ ಹೇಳ್ತೀವಿ ನಾವು, ಡಿಸೈರ್ಸ್ ಅಥವಾ ಅಟ್ಯಾಚ್ಮೆಂಟ್ ಇಂದ ನಿಜವಾದಂತ ಆನಂದವನ್ನ ನಾವು ಪಡ್ಕೊಳ್ತಾ ಇದೀವಾ? ಆನಂದವಾಗಿ ನಾವು ಜೀವಿಸ್ತಾ ಇದೀವಾ? ಜೀವಿಸೋದಿಕ್ ಆಗ್ತಾ ಇದೆಯಾ ನಿಮಗೆ? ಆಗ್ತಾ ಇಲ್ಲ. ಎಲ್ಲವನ್ನ ಹಿಡ್ಕೊಂಡ್ ಕೂತಿದೀವಿ, ಬಿಟ್ಟಿಲ್ಲ ನಾವು. ಬಿಟ್ರೆ ಅಲ್ವಾ ಫ್ರೀ ಆಗುತ್ತೆ ನಮಗೆ. ಹಿಡ್ಕೊಂಡಿರೋದನ್ನ ನೀವ್ ಏನೇನ್ ಹಿಡ್ಕೊಂಡಿದೀರಾ, ಅರಿಷಡ್ವರ್ಗಳನ್ನ, ಕಾಮ, ಮೋಹ, ಮದ, ಮತ್ಸರ್ಯ, ಲೋಭಗಳನ್ನ ಇಟ್ಕೊಂಡಿದೀರಾ, ಮೋಹಗಳನ್ನ ಇಟ್ಕೊಂಡಿದ್ರೆ ಬೇರೆದೇನ್ ನಿಮ್ ಬೇರೆ ನಿಮ್ ಕೈಲಿ ಹೇಗ್ ಇಟ್ಕೊಳಕ್ ಆಗತ್ತೆ? ಬೇರೆ ಹೊಸದನ್ನ ನಾವು ಇಟ್ಕೊಳಕ್ ಆಗಲ್ವಲ್ಲ. ಹೊಸದನ್ನ ನಾವು ಇಟ್ಕೊಳ್ಬೇಕು ಅಂದ್ರೆ ಇರೋದನ್ನ ನಾವು ಬಿಡ್ಬೇಕು. ಈ 6 ದಳಗಳ ಮೇಲೆ ನಾವು ಕೆಲಸ ಮಾಡ್ಬೇಕು. ಕೆಲಸ ಮಾಡಿಲ್ಲ ಅಂತಂದ್ರೆ ಏನಾಗುತ್ತೆ, ನಾವು ಸ್ಟಕ್, ಸ್ವಾಧಿಷ್ಠಾನ ಚಕ್ರದಲ್ಲಿ ನಾವು ಸ್ಟಕ್ ಆಗ್ತೀವಿ. ನೀವು ಎಷ್ಟೇ ಧ್ಯಾನವನ್ನ ಮಾಡ್ಬೋದು, ಇದನ್ನ ನೀವು ಪರಿವರ್ತನೆ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನೀವು ಮತ್ತೆ ಮತ್ತೆ ನಾವು ಏನಾಗ್ತೀವಿ, ಸ್ವಾಧಿಷ್ಠಾನದಲ್ಲಿ ನಾವು ಸ್ಟಕ್ ಆಗ್ತೀವಿ ನಾವು. ಈ ಸ್ವಾಧಿಷ್ಠಾನ ಚಕ್ರ ತುಂಬಾ ಚೆನ್ನಾಗಿತ್ತು, ಬ್ಯಾಲೆನ್ಸ್ ಆಗಿದೆ ಅಂತಂದಾಗ ಏನು, ನಮ್ಮೊಳಗಡೆ ಸಮತೋಲನ ಇರುತ್ತೆ. ನಮ್ಮೊಳಗಡೆ ಸೃಜನಶೀಲತೆ, ಕ್ರಿಯೇಟಿವ್ ಆಗಿ ಯೋಚನೆ ಮಾಡುವಂತದ್ದು, ನಮ್ಮ ಸಂಬಂಧಗಳು, ಭಾವನೆಗಳು ಇತ್ತು ಅಂತಂದ್ರೆ, ಭಾವನೆಗಳು, ಎಮೋಷನ್ಸ್ಗಳು ನಮ್ಮಲ್ಲಿ ನಾವು ನಿಯಂತ್ರಣ ಮಾಡ್ಕೊಂಡಿದೀವಿ, ನಮ್ಮ ಸಂಬಂಧಗಳು ಹೇಗಿರುತ್ತೆ, ನಮ್ಮ ರಿಲೇಶನ್ಶಿಪ್ ಗಳೆಲ್ಲವೂ ಕೂಡ ಚೆನ್ನಾಗಿರುತ್ತೆ. ನಾವು ಕೌಶಲ್ಯ ತುಂಬಾ ಚೆನ್ನಾಗಿರುತ್ತೆ ನಮ್ಮೊಳಗಡೆ, ಉತ್ಸಾಹ ಇರುತ್ತೆ ನಮ್ಮೊಳಗಡೆ, ಹೊಸ ಹೊಸ ಐಡಿಯಾಸ್ ನಿಮ್ ಒಳಗಡೆ ಬರ್ತಾ ಇರುತ್ತೆ ಅಲ್ವಾ? ಸೊ ಇದು ಬ್ಯಾಲೆನ್ಸ್ ಆದಾಗ ಏನಾಗ್ತಾ ಇರುತ್ತೆ ನಮಗೆ, ನೋಡಿ, ಕೋಪ, ದುಃಖ, ಇದೆಲ್ಲ ನಮ್ಮೊಳಗಡೆ ತುಂಬಿಕೊಂಡಿರುತ್ತೆ. ಹೆಲ್ತ್ ಇಶ್ಯೂಸ್ ಏನೆಲ್ಲ ಬರುತ್ತೆ ನಮ್ಗಳಿಗೆ, ಮೂತ್ರಪಿಂಡದ ಸಮಸ್ಯೆ, ಮೂತ್ರಕೋಶದ ಸೋಂಕು, ಭಾವನಾತ್ಮಕವಾಗಿ ಅಪ್ಸ್ ಅಂಡ್ ಡೌನ್ಸ್ ಗಳಾಗ್ತಾ ಇರುತ್ತೆ ಯಾವಾಗ್ಲೂ. ಸಂತಾನೋತ್ಪತ್ತಿಗೆ ಸೆಕ್ಷುವಲ್ ಸಂಬಂಧಪಟ್ಟಂತ ಡಿಸಾರ್ಡರ್ಸ್ ಗಳೆಲ್ಲ ನಮ್ಗೆ ನೋಡಿ, ಈ ಒಂದು ಸ್ವಾದಿಷ್ಟನ ಚಕ್ರ ಬ್ಲಾಕ್ ಆಗೋದ್ರಿಂದ ನಮಗೆ ಸಮಸ್ಯೆಗಳನ್ನು ನಾವು ಫೇಸ್ ಮಾಡ್ತೀವಿ. ನೋಡ್ಬೇಕು ನಾವು, ನಮ್ಮನ್ನ ನಾವು ನೋಡ್ಬೇಕು. ಇನ್ನು ಏನ್ ಮಾಡ್ಬೇಕು ನಾವು, ನೀರಿನ ನೋಡ್ಬೇಕು ನಾವು. ನೀರಿರೋ ಸ್ಥಳದಲ್ಲಿ ನಾವು ಒಂದು 10 ನಿಮಿಷ, 5 ನಿಮಿಷ ಕೂತ್ಕೊಂಡು ನಾವು ಆ ನೇಚರ್ ಜೊತೆ ಕನೆಕ್ಟ್ ಆದಾಗ ನಿಮ್ಗೆ ಅನುಭವ ಬರುತ್ತೆ, ನೀರು ಹೇಗ್ ಹರಿತಾ ಇದೆ, ನೀರು ಹೇಗ್ ಹೋಗ್ತಾ ಇದೆ. ಸೊ 80% ಆಫ್ ದ ನಮ್ಮ ಬಾಡಿ ಒಳಗಡೆ ಇರೋದು ಏನು, ನೀರೇ ಅಲ್ವಾ? ಅದಕ್ಕೆ ತಾನೇ ಆ ಪ್ರೆಗ್ನೆಂಟ್ ಸಮಯದಲ್ಲಿ ಏನ್ ಮಾಡ್ತಾರೆ ಹೇಳಿ, ಪ್ರೆಗ್ನೆಂಟ್ ಅಂದ್ರೆ ಮಗು ಎಲ್ಲಿರುತ್ತೆ, ಮಗು ಇರುವಾಗ ಎಷ್ಟು 90% ಆಫ್ ದ ವಾಟರ್ ಅಲ್ವಾ ಸ್ಟಮಕ್ ಅಲ್ಲಿ ಇರೋದು. ಆ ನೀರಿನ ಮಧ್ಯದಲ್ಲಿ ಮಗು ಇರುತ್ತೆ ಅಲ್ವಾ, ಹೆಚ್ಚು ನೀರು ಇರುತ್ತೆ, ತುಂಬಿರುತ್ತೆ ಹೊಟ್ಟೆ ಒಳಗಡೆ. ಅದಕ್ಕೆ ಅಲ್ವಾ ಅವಾಗ ಎಮೋಷನ್ಸ್ ಗಳಿಗೆ ಏನ್ ಮಾಡ್ತಾರೆ, ಆ ಮಗುನ ಚೆನ್ನಾಗ್ ಸಂತೋಷವಾಗಿರ್ಬೇಕು, ಮನೆ ತುಂಬಾ ಸಂತೋಷವಾಗಿರ್ಬೇಕು, ನೋವನ್ನ ಕೊಡ್ಬೇಡಿ, ಆನಂದವಾಗಿ ನೋಡ್ಕೊಳ್ಬೇಕು ಅಂತ ಯಾಕೆ ಹೇಳ್ತಾರೆ? ಎಮೋಷನ್ಸ್.
ಎಮೋಷನ್ಸ್ ಏನ್ ಮಾಡುತ್ತೆ? ಮಗುವಿನ ಮೇಲೆ ಪರಿಣಾಮ ಬೀರುತ್ತೆ. ಸ್ಟಮಕ್ ಹೊಟ್ಟೆನಲ್ಲಿ ಅಲ್ವಾ ಇರೋದು ನೋಡಿ. ಅದಕ್ಕೆ ನಾವೇನ್ ಮಾಡ್ಬೇಕು, ತುಂಬಾ ಎಚ್ಚರಿಕೆಯಿಂದ ನಾವು ಇರ್ಬೇಕಾಗುತ್ತೆ. ಸೊ ಏನ್ ಮಾಡ್ಬೇಕು, ನೋಡ್ಬೇಕು ನಾವ್ ಇದನ್ನ. ಪ್ರತಿದಿನ ನಾವು ಮಲ್ಗ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು, ನನ್ನಲ್ಲಿ ಆಸೆ ಇದೆಯಾ ಅಥವಾ ನನ್ ಮೋಹ ಇದೆಯಾ, ನಾನು ಏನ್ ಮಾಡ್ತಾ ಇದ್ದೀನಿ ಇವತ್ತು, ನಾನು ಕೋಪ ಮಾಡ್ಕೊಂಡಿದೀನಾ, ಯಾಕೆ ಕೋಪ ಮಾಡ್ಕೊಂಡಿದೀನಿ, ನನ್ನ ಭಾವನೆಗಳು ಯಾವ ರೀತಿ ಬೆಳಿಗ್ಗೆಯಿಂದ ಸಂಜೆವರೆಗೆ ಯಾವ ರೀತಿ ಇದೆ ನನ್ನೊಳಗಡೆ, ಏನ್ ನಡೀತಾ ಇದೆ, ಹೇಗೆ ನಾನು ಪ್ರತಿಕ್ರಿಯೆಗಳನ್ನ ಮಾಡ್ತಾ ಇದ್ದೀನಿ ಅಂತ ಇದು ನೋಡ್ಕೊಳ್ಬೇಕು ನೀವು ಪ್ರತಿದಿನ. ಮಲ್ಗೋಕ್ಕಿಂತ ಮುಂಚೆ ನೀವು ಪ್ರತಿದಿನ ನೀವು ಒಂದ್ 2 ನಿಮಿಷ ಕೂತ್ಕೊಳ್ತೀರಾ, ಹಾಸಿಗೆ ಮೇಲೆ ಕೂತ್ಕೊಳ್ತೀರಾ ಅಥವಾ ಮಲ್ಗೋಕ್ಕಿಂತ ಮುಂಚೆ ನೀವು ನೋಡ್ಬೇಕು ನನ್ನ ಒಳಗಡೆ ಆಸೆ ಇದೆಯಾ, ಮೋಹ ಇದೆಯಾ, ಏನ್ ಮಾಡ್ತಾ ಇದೀನಿ ಅಂತ ನೀವು ಚೆಕ್ ಮಾಡ್ಕೊಳ್ತಾ ಬರ್ಬೇಕಾಗತ್ತೆ. ನೆಕ್ಸ್ಟ್ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ಮಣಿಪುರ ಚಕ್ರ. ಮಣಿಪುರ ಚಕ್ರ ನಮ್ಮ ನಾಭಿಯಿಂದ 3-2 ಇಂಚು ಮೇಲಿರುತ್ತೆ. ಇದರ ಬಣ್ಣ, ಇದರ ಸ್ಥಾನ ನಾಭಿ ಸ್ವಲ್ಪ ಪಕ್ಕದಲ್ಲಿರುತ್ತೆ. ಮಂತ್ರ ರಂಕಾರ. ತತ್ವ ಏನು? ಅಗ್ನಿಯ ತತ್ವ. ಗ್ರಂಥಿ ಏನಿದ್ರಲ್ಲಿ ಮೆದುಜೀರಕ ಗ್ರಂಥಿ ಇರುತ್ತೆ. ಇಲ್ಲಿ ಬರುವಂತಹ ಏನು ಅಂತ ಹೇಳಿದ್ರೆ ನಮ್ಮ ಆತ್ಮವಿಶ್ವಾಸ. ನಮ್ಮ ಒಳಗಡೆ ಇರುವಂತದ್ದೇನು? ಆತ್ಮವಿಶ್ವಾಸ. ಇಲ್ಲಿ ಬರುವಂತದ್ದೇನು ಅಂತ ಹೇಳ್ತು ಅಂತ ಹೇಳಿದ್ರೆ ನಮಗೆ ನಾಚಿಕೆ, ಶೇಮ್ ಅಂತ ಹೇಳ್ತೀವಿ ನೋಡಿ ಅದು. ಬೆಳಕು ಏನಿದ್ರಲ್ಲಿ ಅಂದ್ರೆ ಕಾನ್ಫಿಡೆನ್ಸ್ ಇರುತ್ತೆ ನಮಗೆ. ಅಂತ ಹೇಳಿದ್ರೆ ಅಗ್ನಿ ಒಳಗಡೆ ಇರುವಂತದ್ದು. ಹೊರಗಡೆ ಇರೋ ಅಗ್ನಿ ಯಾರು? ಸೂರ್ಯ ಅಲ್ವಾ? ಸೂರ್ಯ ಇಡೀ ಬೆಳಕನ್ನ ಕೊಡ್ತಾನೆ ಪ್ರಪಂಚಕ್ಕೆ. ಅಂದ್ರೆ ನಮ್ಮ ಒಳಗಡೆ ಇರುವಂತ ಚಕ್ರ ಯಾವುದು? ಒಳಗಡೆ ಇರುವ ಸೂರ್ಯ ಯಾವುದು? ಈ ಅಗ್ನಿ. ಈ ಅಗ್ನಿಯನ್ನ ನಾವು ಉಪಯೋಗ ಮಾಡಿಲ್ಲ ಅಂತ ಹೇಳಿದ್ರೆ ಏನಾಯ್ತದು? ಅದರ ಶಕ್ತಿ ಕತ್ತಲೆ ಬಂತು. ನಿಮ್ಗೆ ನಾಚಿಕೆಯಿಂದ ನನಗೆ ಗೊತ್ತಿರುತ್ತೆ, ನಿಮ್ಗೆ ಗೊತ್ತಿರುತ್ತೆ, ಆತ್ಮವಿಶ್ವಾಸ ಕಾನ್ಫಿಡೆನ್ಸ್ ಇರುತ್ತೆ, ಆದ್ರೆ ಮಾಡಲ್ಲ. ಎಲ್ಲ ತಿಳಿದಿರುತ್ತೆ, ಆದ್ರೆ ನಿಮ್ ಕೈಲಿ ಧೈರ್ಯವಾಗಿ ಮುಂದೆ ಹೋಗಕ್ಕೆ ಆಗೋದಿಲ್ಲ. ಏನೇ ಮಾಡ್ಬೇಕು ಅಂತಂದ್ರೆ ನಿಮ್ಗೆ ಮಾಡಕ್ ಆಗ್ತಾ ಇಲ್ಲ. ಏನಕ್ಕೆ? ಭಯ. ಯಾರು ಏನಾರ ಅಂದ್ಬಿಟ್ರೆ, ಅವ್ರು ಏನಾರ ಅಂದ್ಬಿಟ್ರೆ, ಅಯ್ಯೋ ಕಂಪೇರ್ ಮಾಡ್ಕೊಳ್ಳೋದು. ಬೇರೆಯವ್ರು ಅವ್ರಿಗೆಲ್ಲರೂ ಚೆನ್ನಾಗಿದ್ದಾರೆ, ಸೊ ನನ್ನೊಳಗಡೆ ನಾನು ಅವ್ರ ತರ ಇಲ್ವಲ್ಲ ಅಂತ ನಿಮ್ಮ ಮೇಲೆ ನಿಮಗೆ ನಾಚಿಕೆ. ನಿಮ್ಮ ಒಳಗಿನ ಸೂರ್ಯನನ್ನ ನೀವೇ ಏನ್ ಮಾಡ್ತಾ ಇದ್ದೀರಾ? ಅದೇ ಅದು ಪ್ರಕಾಶ ಕೊಡಕ್ಕೆ ರೆಡಿ ಇದೆ, ಆದ್ರೆ ಪ್ರಕಾಶವನ್ನ ನೀವೇನ್ ಮಾಡ್ತಾ ಇದ್ದೀರಾ? ಮುಚ್ಚುತ್ತಾ ಇದ್ದೀವಿ. ನನ್ ಕೈಲಿ ಆಗಲ್ಲ, ನನ್ ಕೈಲಿ ಸಾಮರ್ಥ್ಯ ಇಲ್ಲ, ನನಗೆ ಶಕ್ತಿ ಇಲ್ಲ, ನಾನು ತುಂಬಾ ಅವ್ರಿಗಿಂತ ನಾನು ತುಂಬಾ ಸಣ್ಣ, ಕಂಪೇರ್ ಮಾಡ್ಕೊಳ್ತಾ ಇದ್ದೀರಾ ಅಥವಾ ನೋಡ್ಕೊಳ್ತಾ ಇದ್ದೀರಾ. ನೀವು ಮುಂದೆ ಸಾಗೋದಿಕ್ಕೆ ಆಗ್ತಾ ಇಲ್ಲ, ನಿಮ್ ಒಳಗಡೆ ಆ ಕಾನ್ಫಿಡೆನ್ಸ್ ಕಡಿಮೆ ಇದೆ. ಫೈರ್ ಅಂತಂದ್ರೆ ಏನು? ಅಗ್ನಿ ಅಂದ್ರೆ ಏನು? ಆಂಗರ್ ಅಲ್ವಾ? ಕೋಪ ಬಂತು ಅಂದ್ರೆ ನಮ್ಮ ಶತ್ರುನ ಅದು. ಎಲ್ಲರೂ ಅನ್ಕೊಂಡ್ಬಿಡ್ತೀವಿ ಕೋಪ ಬಂತು ಅಂದ್ರೆ ನಮ್ಮ ಶತ್ರು, ನಮ್ಮ ಶತ್ರು ಅಂತ. ಹೌದಲ್ವಾ? ಆದ್ರೆ ಧ್ಯಾನ ಮಾಡಿದ್ರೆ ಕೋಪ ಬರಲ್ವಾ? ಬರಬಾರ್ದಾ? ಇದು ರಾಂಗ್ ಸ್ಟೇಟ್ಮೆಂಟ್. ಶಾಪಗಳು ಕೊಡ್ತಾ ಇರ್ಲಿಲ್ವಾ ಅಂತ ಹೇಳಿದ್ರೆ? ಒಂದು ಕೋಪ ಬರ್ಬೇಕು, ಒಂದು ಬೌಂಡ್ರಿ ಇರುತ್ತೆ ಅಲ್ವಾ? ಈಗ ನಮ್ಗೆ ಒಂದು ಲಿಮಿಟೇಷನ್ ಇರುತ್ತೆ. ಆ ಲಿಮಿಟೇಷನ್ ದಾಟಿದಾಗ ನಾವೇನ್ ಮಾಡ್ಬೇಕು? ಹೇಳಲೇಬೇಕಾಗತ್ತೆ ಅಲ್ವಾ? ಆದ್ರೆ ಹೇಳ್ಬಿಟ್ಟು ಏನ್ ಮಾಡ್ತಾ ಇದೀವಿ ನಾವು? ಕೋಪ ಮಾಡ್ಕೊಂಡು ಅದ್ರೊಳಗಡೆನೆ ಇರೋದು, ಕೋಪದ ಒಳಗಡೆನೆ ಇರೋದು. ಎಷ್ಟು ದಿನ? ಎಷ್ಟು ವರ್ಷ?
ನೋಡಿ, ಕೋಪ ಬಂದಾಗ ನಾವು ಮಾತಾಡ್ಬೇಕು, ನಮ್ ಗಡಿ ದಾಟಿದಾಗ ನಾವು ಎಕ್ಸ್‌ಪ್ರೆಸ್ ಮಾಡ್ಬೇಕು. ಆದ್ರೆ ಮಾಡೋದಲ್ದೆ ನಾವ್ ಏನ್ ಮಾಡಿದೀವಿ, ಆ ಕೋಪದ ಒಳಗಡೆನೇ ಜೀವಿಸ್ತಾ ಇದೀವಿ ನಾವು. ಹೌದಲ್ವಾ? So ಅದು ಏನ್ ಮಾಡ್ತಾ ಇದೆ ನಮ್ಮ ಒಳಗಡೆ. ನಾವೇನ್ ಮಾಡಿದೀವಿ ಅಂದ್ರೆ ಮಾಸ್ಕ್ ಹಾಕೊಂಡಿದೀವಿ ನಾವು. ಭಯ ಇರುತ್ತೆ, ಎಕ್ಸ್‌ಪ್ರೆಸ್ ಮಾಡ್ತಾ ಇಲ್ಲ. ಶಕ್ತಿ ಇರುತ್ತೆ, ತೋರ್ಸ್ಕೊಳಕ್ ಆಗ್ತಾ ಇಲ್ಲ. ನಮ್ ಮೇಲೆ ನಮಗೆ ನಾಚಿಕೆ ಇದೆ. ಈ ರೀತಿ ನಾವ್ ಏನ್ ಮಾಡ್ತಾ ಇದ್ವಿ ಅದನ್ನ ಇಟ್ಕೊಳ್ತಾ ಇದೀವಿ ನಾವು. ಇದನ್ನ ನಾವೇನ್ ಮಾಡ್ಬೇಕು. ಇಲ್ಲಿ ಬರುವಂತದ್ದೇನು, 10 ದಳಗಳು ಬರುತ್ತೆ. ನಮ್ಮ ಮಣಿಪುರ ಚಕ್ರದಲ್ಲಿ ನೋಡಿ 10 ದಳಗಳು ಬರುತ್ತೆ. ಒಂದೊಂದು ದಳಗಳನ್ನ ಮೇಲೆ ನಾವು ಕೆಲಸವನ್ನ ನಾವು ಮಾಡ್ತಾ ಬರ್ಬೇಕು. ಪ್ರತಿಯೊಂದು ನಾವು ನಿರ್ಧಾರಗಳನ್ನ ತಗೊಳ್ಬೇಕಾದ್ರೆ ಧೈರ್ಯವಾಗಿ ನಾವು ತಗೊಳ್ಬೇಕು. ಪ್ರತಿಯೊಂದು ಸಣ್ಣ ಸಣ್ಣ ಮಣಿಪುರ ಚಕ್ರ ಅಂತಂದ್ರೇನು, ನಿಮ್ಮ ನಿರ್ಧಾರಗಳನ್ನ ನೀವು ತಗೊಳ್ಬೇಕು. ನಿಮ್ಮ ನಿರ್ಧಾರಗಳನ್ನ ನೀವು ತಗೊಳ್ಬೇಕು. ನೀವು ತಗೊಳಕ್ ಆಗ್ತಾ ಇಲ್ಲ ಅಲ್ವಾ? ಯಾಕೆ? ತಪ್ಪಾಗ್ಬಿಡುತ್ತೆ ಅನ್ನೋ ಭಯ. ಇನ್ನೊಬ್ರು ಯಾರಾದ್ರೂ ಹೇಳ್ಬೇಕು ನಿಮ್ಗೆ ನೀವು ಮಾಡಿ ಅಂತ. ಇಲ್ಲ ಅಂದ್ರೆ ನೀವು ಮಾಡಕ್ ಆಗಲ್ಲ. ಕಾಯ್ತಾ ಇದ್ದೀರಾ ಅವರ ಆನ್ಸರ್ಗೋಸ್ಕರ. ನಮ್ಮೊಳಗಡೆ ಒಂದು ನಾಚಿಕೆ ಇದೆ. ಇವತ್ತು ಇವತ್ತು ಆಮೇಲೆ ತುಂಬಾ ಇವತ್ತು ಕನ್ಫ್ಯೂಷನ್ ನಿರ್ಧಾರಗಳು ತಗೊಳ್ಳೋದಕ್ಕೆ. ಯಾಕೆ ಹೇಳಿ? ತುಂಬಾ ಆಪ್ಷನ್ಸ್ ಗಳಿದೆಯಲ್ಲ ಇವತ್ತು. ಸಾವಿರಾರು ಆಪ್ಷನ್ಸ್ ಗಳಿದೆ ಇವತ್ತು ನಮಗೆ. ಯಾವ್ದು ನಿರ್ಧಾರವನ್ನು ತಗೊಳಕ್ಕೆ ಆಗ್ತಾ ಇಲ್ಲ. ಆ 10 ದಳಗಳು ಯಾವ್ಯಾವ್ದು ಅಂತ ಹೇಳ್ತೇನೆ ಅಂತ ಹೇಳಿದ್ರೆ, ನಮ್ಮೊಳಗಡೆ ಅಸೂಯೆ, ನಾಚಿಕೆ, ಭಯ, ಇಂದ್ರಿಯದ ಭ್ರಮೆ, ಅಸಹ್ಯ, ಮೂರ್ಖತನ, ದುಃಖ, ಕ್ರೌರ್ಯ, ವಿಶ್ವಾಸಘಾತುಕತನ, ಇವೆಲ್ಲವೂ ನಮ್ಮೊಳಗಡೆ ತುಂಬಿಕೊಂಡಿರುತ್ತೆ. ಯಾವಾಗ ನಮ್ಮೊಳಗಡೆ ಮಣಿಪುರ ಚಕ್ರ ಚೆನ್ನಾಗಿರುತ್ತೋ, ಈ ನಾಚಿಕೆಯನ್ನು ನಾವು ಬಿಡ್ತೀವೋ, ಯಾವ ಸಮಯದಲ್ಲಿ ಹೇಳ್ಬೇಕು ಅಂತ ಹೇಳ್ತೀವೋ, ಫ್ರೀ ಆಗ್ತೀವೋ, ನಮ್ಮ ಒಳಗಡೆ ಲೀಡರ್ಶಿಪ್ ಕ್ವಾಲಿಟಿ ಬರುತ್ತೆ, ಬರುತ್ತೆ. ಸಂಕಲ್ಪಗಳಿಗೆ ನಾವು ಶಕ್ತಿಯನ್ನ ತುಂಬಿಕೊಳ್ತೀವಿ ನಾವು. ನಮ್ಮ ಒಳಗಡೆ ಇರುವಂತ ಸೂರ್ಯ ಪ್ರಕಾಶಮಯವಾಗಿ ಬೆಳಕನ್ನ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಅಸಮತೋಲನ ಆದಾಗ, ಬ್ಯಾಲೆನ್ಸ್ ಆಗಿಲ್ಲ ಇದು ಅಂತ ಹೇಳಿದಾಗ ಏನಾಗುತ್ತೆ, ನಮ್ಮೊಳಗೆ ಅಹಂಕಾರ, ನಮ್ಮ ಕೆಲಸಗಳ ಮೇಲೆ ನಮಗೆ ಸಂಶಯ ಬರುತ್ತೆ. ಯಾವುದೇ ನಿರ್ಧಾರಗಳನ್ನ ತಗೊಳಕ್ ಆಗೋದಿಲ್ಲ. ಕಳವಳ ಒಳಗಡೆ ಇರುತ್ತೆ. ನಿರ್ಧಾರಗಳನ್ನ ತಗೊಳಕ್ ಆಗೋದಿಲ್ಲ. ಆತ್ಮವಿಶ್ವಾಸದ ಕೊರತೆ ನಮ್ಮಲ್ಲಿರುತ್ತೆ. ಎಲ್ಲರ ಮೇಲೂ ಕೂಡ ನಾವು ಆಕ್ರಮಣಶೀಲತೆಯನ್ನ ಮಾಡ್ತಾ ಇರ್ತೀವಿ. ಕೋಪ ತುಂಬಾ ಎಕ್ಸ್‌ಪ್ರೆಸ್ ಮಾಡ್ತಾ ಇರ್ತೀವಿ. ನೋಡಿ. ಸೊ ಈ ತರ ಏನಾಗುತ್ತೆ, ಇಲ್ಲಿ ಈ ಒಂದು ಮೂಲಾಧಾರ ಇದು ಮಣಿಪುರ ಚಕ್ರದಲ್ಲಿ ಯಾವ ರಿಲೇಟೆಡ್ ಸಮಸ್ಯೆ ಆಗುತ್ತೆ, ಸ್ಟಮಕ್ಕಿಗೆ ರಿಲೇಟೆಡ್ ಆದಂತ ಸಮಸ್ಯೆಗಳೆಲ್ಲವೂ ಕೂಡ ಬರುತ್ತೆ. ಅಜೀರ್ಣ ಆಗಿರ್ಬೋದು, ಡಯಾಬಿಟಿಸ್ ಆಗಿರ್ಬೋದು, ಲಿವರ್ಗೆ ರಿಲೇಟೆಡ್ ಪ್ರಾಬ್ಲಮ್ ಆಗಿರ್ಬೋದು. ಈ ರೀತಿಯಂತ ಹೆಲ್ತ್ ಇಶ್ಯೂಸ್ಗಳು ನಮಗೆ ಈ ಮಣಿಪುರ ಚಕ್ರದಿಂದ ಬರುತ್ತೆ. ಏನ್ ಮಾಡ್ಬೇಕು ನಾವು? ಏನ್ ಮಾಡ್ಬೇಕು? ಸೂರ್ಯನ ಜೊತೆಗೆ ನಾವು ನೋಡ್ಬೇಕು, ಕನೆಕ್ಟ್ ಆಗ್ಬೇಕು ಯಾವಾಗ್ಲೂ ಪ್ರತಿದಿನ. ನೋಡ್ಬೇಕು, ಅವಾಗ ನಮ್ಗೆ ಅರ್ಥ ಆಗತ್ತೆ. ಪ್ರಕೃತಿ ಜೊತೆಗೆ ನಾವು ಏನ್ ಮಾಡ್ಬೇಕು, ಇರ್ಬೇಕು ನಾವು. ಅವಾಗ ಇದ್ದಾಗ ನಮ್ಗೆ ಏನಾಗತ್ತೆ, ಈ ಒಂದು ನಾವು ನಾವೊಂದು ಸಣ್ಣ ಸಣ್ಣ ನಿರ್ಧಾರಗಳನ್ನ ಯೋಚನೆ ಮಾಡಿ
ಒಂದೊಂದು ನಾವು ಮುಂದೆ ಮುಂದೆ ತಗೊಳ್ತಾ ಮುಂದೆ ಮುಂದೆ ಸಾಕ್ತಾ ಬರ್ಬೇಕಾಗತ್ತೆ. ನೆಕ್ಸ್ಟ್ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ಅನಾಹತ ಚಕ್ರ, ಹೃದಯ ಚಕ್ರ ಅಂತೇಳಿ ನಾವು ಕರಿತೀವಿ. ಇದರ ಬಣ್ಣ ಏನು ಅಂತ ಹೇಳಿದ್ರೆ ಹಸಿರು ಬಣ್ಣ. ಇದರ ಸ್ಥಾನ ಹೃದಯ. ಮಂತ್ರ ಏನು? ಯಂಕಾರ. ತತ್ವ ಏನು? ವಾಯು. ಇಲ್ಲಿರುವಂತದ್ದು ಏನು ಮೇನ್ ಆಗಿ ಅಂತ ಹೇಳ್ತು ಅಂತ ಹೇಳಿದ್ರೆ ನಮ್ಮ ಈ ಒಂದು ಅನಾಹತ ಚಕ್ರದಲ್ಲಿ ಪ್ರೀತಿ, ಕರುಣೆ, ಕ್ಷಮೆ ಇರ್ಬೇಕು ನಮ್ಮೊಳಗಡೆ. ನೋಡಿ, ಸಹಾನುಭೂತಿ, ಕರುಣೆ ಅನ್ನೋದು ಇರ್ಬೇಕು ನೋಡಿ ಇವಾಗ. ಆದ್ರೆ ನಮ್ಮೊಳಗಡೆ ಏನಿದೆ? ನೋವಿದೆ ಹೃದಯದಲ್ಲಿ. ಕತ್ತಲು ಏನು ನಮ್ಮ ಹೃದಯದಲ್ಲಿ? ದುಃಖ, ನೋವುಗಳಿದೆ. ಪ್ರೀತಿ ಇದೆಯಾ? ಹೌದಲ್ವಾ? ಕರುಣೆ ಅಂತಂದ್ರೆ ತುಂಬಿದೆಯಾ ನಮ್ಮೊಳಗೆ? ನಮ್ಮಲ್ಲಿ ಏನಾಗಿದೆ? ಈ ಪ್ರೀತಿ ಕರುಣೆ ಅನ್ನೋದು ಎಲ್ಲರಿಗೂ ಬ್ಲಾಕ್ ಆಗ್ಬಿಟ್ಟಿದೆ. ಯಾಕೆ ಹೇಳಿ? ಪರಿಸ್ಥಿತಿನಲ್ಲಿ, ಜೀವನದಲ್ಲಿರುವಂತಹ ಸನ್ನಿವೇಶಗಳಿಗೆ ಏನಾಗ್ಬಿಟ್ಟಿದೆ? ಈಗ ಕೆಲವರು ದ್ರೋಹ ಮಾಡಿರ್ತಾರೆ, ನೋವು ಕೊಟ್ಟಿದ್ದಾರೆ, ನಷ್ಟ ಆಗಿದೆ, ದುಃಖ ಕೊಟ್ಟಿದ್ದಾರೆ, ತೊಂದರೆ ಮಾಡಿದ್ದಾರೆ ಅಂತ ಹೇಳಿ ಏನ್ ಮಾಡ್ಕೊಂಡ್ಬಿಟ್ಟಿದೀವಿ ನಾವು? ಹೃದಯವನ್ನ, ಬಾಗಿಲನ್ನ ಮುಚ್ಚಿಬಿಟ್ಟಿದೀವಿ ನಾವು. ಹೌದಲ್ವಾ? ಆ ದುಃಖ ನಮ್ಮೊಳಗಡೆ, ನೋವು ನಮ್ಮೊಳಗಡೆ ಇದೆ. ಬಾಗಿಲನ್ನು ತೆರೆದೆ ನಮಗೆ ನಾವೇನ್ ಮಾಡಿದೀವಿ? ಜೈಲಿನ ಒಳಗಡೆ ನಾವು ಬಂದಿ ಆಗ್ಬಿಟ್ಟಿದೀವಿ. ಬೇರೆಯವರೆಲ್ಲ ಬಂದಿ ಮಾಡಿರೋದು, ನಮ್ಮನ್ನ ನಾವು ಜೀವಿಸ್ತಾ ಇದೀವ, ಬಂದಿ ಆಗಿದೀವ ನಾವು? ನೋಡಿ. ಸೊ ನಮ್ಮನ್ನ ನಾವು ಫಸ್ಟ್ ಪ್ರೀತಿಸ್ಬೇಕಲ್ವಾ ನಾವು? ನಮ್ಮನ್ನೇ ನಾವು ಪ್ರೀತಿಸ್ತಾ ಇಲ್ಲ. ನಿಜವಾದ ಕರುಣೆ ಅಂತಂದ್ರೆ ಏನು ಅಂತ ಹೇಳಿದ್ರೆ, ಇನ್ನೊಬ್ಬರ ಜೊತೆಗೆ ಶಕ್ತಿಯಾಗಿ ನಿಲ್ಲೋದು. ಅಯ್ಯೋ ಪಾಪ, ಅಯ್ಯೋ ಅವ್ರು ಬಡವ ಅಲ್ವಾ ಅಂದ್ರೆ ನಮ್ಮ ಹತ್ರ ಇರೋದು ನಾವು ಕೊಡ್ತೀವಲ್ಲ, ಹಂಚ್ಕೊಳ್ತೀವಲ್ಲ, ಅದಲ್ಲ ಕರುಣೆ. ಈಗ ನಮ್ಮ ಹತ್ರ ಒಬ್ರು ಊಟ ಇರಲ್ಲ, ನಮ್ಮ ಹತ್ರ ಇದಿರುತ್ತಲ್ಲ, ಅಯ್ಯೋ ಪಾಪ ಅಂತೇಳಿ ನಾವು ಅವ್ರಿಗೆ ಶೇರ್ ಮಾಡ್ತೀವಿ. ಆದ್ರೆ ಏನ್ ಅನ್ಸುತ್ತೆ ಹೇಳಿ? ನೀವು ಸಂತೋಷವಾಗಿ ಇರ್ತೀರಾ ಆಮೇಲೆ? ಅದೊಂದು ಸನ್ನಿವೇಶದಲ್ಲಿ ಇರ್ತೀರಾ. ಬಟ್ ನಿಮ್ಮ ಹತ್ರ ಇರೋದೆಲ್ಲ ಕೊಟ್ಬಿಟ್ಮೇಲೆ ನಿಮ್ಮೊಳಗಡೆ ಒಂದು ಖಾಲಿತನ ಇದೆ ಅಲ್ವಾ? ನನ್ನ ಹತ್ರ ಇಲ್ವಲ್ಲ ಅನ್ನೋದು ನೋವಿದೆ ಅಲ್ವಾ? ಅದು ಕರುಣೆಯಲ್ಲ. ನಿಮ್ಮ ಹತ್ರ ತುಂಬಿರ್ಬೇಕು, ತುಂಬಿ ಅವ್ರಿಗೆ ನೀವು ಕೊಡ್ತೀರ ನೋಡಿ. ಕೊಟ್ಟ ಮೇಲೂ ನಿಮಗೆ ಖಾಲಿ ಅನ್ಸಲ್ಲ ನೀವು. ಅಂದ್ರೆ ಇನ್ನೊಬ್ರು ನೀವು ಶಕ್ತಿಯಾಗಿ ನಿಲ್ಬೇಕು. ಅದು ನಿಜವಾದ ಕರುಣೆ ಅಂತ ಹೇಳಿದ್ರೆ. ನೋಡಿ, ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ, ಈಗ ಪರಿಸ್ಥಿತಿಗೆ ಅನುಗುಣವಾಗಿ, ಈಗ ಒಬ್ರು ದ್ರೋಹ ಮಾಡಿದ್ದಾರೆ ಅಂತ ಅನ್ಕೊಳ್ಳಿ. ಅವ್ರು ದ್ರೋಹ ಮಾಡಿದ್ರಲ್ಲ ಅಂತ ಹೇಳ್ಬಿಟ್ಟು ಅದನ್ನೇ ನಾವು ಕೊರಗ್ತಾ ಇದೀವಲ್ಲ. ಇನ್ ಬೇರೆಯವ್ರಿಗೆ ಯಾರಿಗೂ ನಾವು ಆಪರ್ಚುನಿಟಿ, ಅವಕಾಶಗಳನ್ನೇ ಕೊಡ್ತಾ ಇಲ್ಲ ನಾವು. ಮೋಸ ಮಾಡ್ಬಿಟ್ಟು ಅಂತ ಹೇಳಿದ್ರೆ ಉಳ್ದವ್ರು ಎಲ್ಲರೂ ಕೂಡ ಮೋಸ ಮಾಡ್ತಾರೆ ಅಂತ ಹೇಳಿ ಎಲ್ಲಾರ್ನು ಮೋಸದ ದೃಷ್ಟಿಯಿಂದ ನಾವು ನೋಡ್ತಾ ಇದ್ದೀವಿ. ಆದ್ರೆ ನಾವೇನ್ ಮಾಡ್ಬೇಕು? ಈಗ ಏನು ಅಂತ ಹೇಳಿದ್ರೆ, ಚೇಳು ಏನ್ ಮಾಡುತ್ತೆ ಹೇಳಿ? ಅದು ಸ್ವಭಾವ ಏನು? ಅದು ಕಚ್ಚುವುದೇ ಅದು. ನಮ್ಮ ಸ್ವಭಾವ ಏನು? ಸಹಾಯ ಮಾಡೋದು, ಏನು ಕರುಣೆ ತೋರ್ಸೋದು ನಿಮ್ಮ ಸ್ವಭಾವ ಇರುತ್ತೆ. ಒಂದ್ಸಲ ಆಯ್ತು ಅಂದಾಗ ಅದನ್ನ ನೀವು ಪಾಠ ಕಲಿಬೇಕಲ್ವಾ? ಪಾಠವನ್ನ ಕಲಿದೆ ನಾವೇನ್ ಮಾಡಿದೀವಿ? ಹೃದಯದ ಬಾಗಿಲನ್ನೇ ಮುಚ್ಕೊಂಡ್ ಕೂತ್ಕೊಂಡ್ಬಿಟ್ಟಿದೀವಿ ನಾವು. ಇಲ್ಲಿ ಬರುವಂತದ್ದು ಏನು ಅಂತ ಹೇಳಿದ್ರೆ 12 ದಳಗಳು ಬರುತ್ತೆ. ಕೇವಲ ಬರೀ ಭರವಸೆ ಇದೆಯಾ ನಮ್ಮಲ್ಲಿ? ನಿಜವಾಗ್ಲೂ ನಂಬಿಕೆ ಇಟ್ಕೊಂಡಿದೀವ ನಾವು? ನಿಜವಾಗ್ಲೂ ನಮ್ಮಲ್ಲಿ ಚಿಂತೆ ಇದೆಯಾ? ಚಿಂತಿಸ್ತಾ ಇದೀವಿ? ಚಿಂತೆಗೆ ಬದಲಾಗಿ ನಾವೇನ್ ಮಾಡ್ಬೇಕು?
ಸರೆಂಡರ್ ಆಗ್ಬೇಕಲ್ವ, ಶರಣಾಗತಿಯಲ್ಲಿ ಇದೀವ ನಾವು. ಥರ್ಡ್ ಒನ್, ಬರೀ ಪ್ರಯತ್ನ ಎಫರ್ಟ್ ಆಗ್ತಾ ಇದೀವ, ಅದಕ್ಕೆ ಏನ್ ಬೇಕು ಅದಕ್ಕೆ ನಾವು ಪರಿಶ್ರಮಗಳನ್ನ ಹಾಕ್ತಾ ಇದೀವ ನಾವು. ಆಗುತ್ತೋ ಆಗಲ್ವಾ ಅಂತ ಬರೀ ಪ್ರಯತ್ನನೇ ಮಾಡ್ಕೊಂಡು ಕೂತ್ಕೊಳ್ಳೋದ? ಅದ್ ಮಾಡ್ಬೇಕು ಅಷ್ಟೇ ನಾವು. ಆ ಪರಿಶ್ರಮ ನಾವು ಮಾಡ್ತಾ ಇದೀವ. ಸ್ವಾಧೀನತೆ ಇಟ್ಕೊಂಡಿದೀವಿ, ಎಲ್ಲ ನಂದು, ನನಗೆ ನನಗೆ ಬರ್ಬೇಕು ಅಂತ. ಪ್ರೀತಿ ಅನ್ನೋದೇನು ಸ್ವತಂತ್ರ ಇರ್ಬೇಕಲ್ವಾ, ಪ್ರೀತಿ ಫ್ರೀಡಮ್ ಇರ್ಬೇಕಲ್ವಾ, ಅವ್ರಿಗೆ ಬಿಡ್ಬೇಕಲ್ವಾ, ನಾವು ಕಂಟ್ರೋಲ್ ಇಟ್ಕೊಳ್ಬಾರ್ದಲ್ವಾ ನಾವು. ಇನ್ನೊಂದು ದುರಹಂಕಾರ ಇದೆ, ಆರೋಗ್ಯನ್ಸ್ ಇದೆ ನಮ್ಮ ಒಳಗಡೆ. ಅದಕ್ಕೆ ನಮ್ರತೆ ಒಳಗಡೆ, ಅದಕ್ಕೆ ನಮ್ರತೆ ಇದೆಯಾ ನಮ್ಮ ಒಳಗಡೆ? ಮತ್ತೊಂದು ಅಸಮರ್ಥತೆ, ಆಗಲ್ಲ ಅನ್ನೋದು. ಅದಕ್ಕೆ ಆತ್ಮವಿಶ್ವಾಸ, ಈಗ ಯಾವ್ದೋ ಒಂದಿಗೆ ನಮ್ಗೊಂದು ಅಡಿಗೆ ಬರಲ್ಲ ಅಂತ ಇಟ್ಕೊಳ್ಳೋಣ. ಅಡಿಗೆ ಬರಲ್ಲ ಅಂದಾಗ ನಾವೇನ್ ಮಾಡ್ಬೇಕು? ಅದನ್ನ ಕಲಿಬೇಕು, ತರಬೇತಿ ಪಡ್ಕೋಬೇಕು, ಅದನ್ನ ಮಾಡ್ಬೇಕು ಅಲ್ವಾ ನಾವು. ಬರಲ್ಲ ಅಂತ ಅಲ್ಲೇ ಕೂತ್ಕೊಂಡ್ಬಿಟ್ರೆ, ಆಮೇಲೆ ಭೇದ ಭಾವ ಮಾಡ್ಕೊಳ್ಳೋದು. ಅವರು ಮೇಲು ಕೆಳಗೆ, ಶ್ರೀಮಂತ ಬಡವ, ಆ ಜಾತಿ ಈ ಜಾತಿ ಅಂತ. ಅದಕ್ಕೇನೆ ವಿವೇಚನೆಯಿಂದ ಯೋಚನೆ ಮಾಡ್ತಾ ಇದೀವ ನಾವು, ನಾವೆಲ್ಲರೂ ಒಂದೇ ಅನ್ನೋದು. ಅವಾಗ ತಾನೇ ನಮ್ಮ ಹೃದಯ ಓಪನ್ ಆಗುತ್ತೆ. ನಾವು ಇನ್ನೊಂದು ಸತ್ಯ ತಪ್ಪಿಸ್ಕೊಳ್ಳೋದು. ಯಾವ್ದಾದ್ರು ಕೆಲಸ ಬಂತು ಅಂದ್ರೆ, ಇಲ್ಲ ಸನ್ನಿವೇಶಗಳು ಬಂತು ಅಂದ್ರೆ ತಪ್ಪಿಸ್ಕೊಳ್ತಾ ಇದೀವಿ ನಾವು, ಓಡಿ ಹೋಗ್ತಾ ಇದೀವಿ ನಾವು. ಸತ್ಯವನ್ನ ಎದುರಿಸ್ತಾ ಇದೀವ ನಾವು, ಅದ್ರ ಆಪೋಸಿಟ್ ಆಗಿ. ಸತ್ಯದಲ್ಲಿ ನಾವು ಜೀವಿಸ್ಬೇಕು ಅಲ್ವಾ. ಗೊತ್ತಿದೆ ಈಗ ನೋಡಿ, ಎಲ್ಲರೂ ಸಾಯ್ತಾರೆ ಅಂತ ಗೊತ್ತಿದೆ, ಪ್ರತಿಯೊಬ್ರು ಸಾವ್ಬೇಕು ಅಂತ ಗೊತ್ತಿದೆ. ಸತ್ತೋದಾಗ ನಾವೇನ್ ಮಾಡ್ತೀವಿ? ಮತ್ತೆ ಅದನ್ನೇ ದುಃಖ ಪಡೋದು, ದುಃಖ ಪಡ್ತಾ ದುಃಖ. ಸತ್ಯವನ್ನ ಎದುರಿಸ್ತಾ ಇಲ್ಲ ಅಲ್ವಾ ನಾವು. ಒಪ್ಕೊಳಕ್ಕೆ ನಾವು ರೆಡಿ ಇಲ್ಲ. ನಾವ್ ಯಾವಾಗ ಸತ್ಯವನ್ನ ಒಪ್ಕೊಳ್ತೀವೋ ಅವಾಗ ಎನರ್ಜಿ ನಮ್ಗೆ ಸೇವ್ ಆಗುತ್ತೆ ಅಲ್ವಾ. ಇನ್ನೊಂದು, ಪಶ್ಚಾತ್ತಾಪ ಪಡ್ತಾ ಇದೀವಿ ಇದು, ಅದು ಫುಲ್ ನಾವು ಈ ತರ ಮಾಡ್ಬಿಟ್ನಲ್ಲ, ಈ ತರ ಆಗೋಯ್ತಲ್ಲ ಅಂತ ಬರೀ ಪಶ್ಚಾತ್ತಾಪ ಕಂಪ್ಲೀಟ್ ಆಗಿ ನಾವು ಕ್ಷಮಿಸ್ತಾ ಇದೀವ ನಾವು. ಯಾವಾಗ್ಲೂ ನಮ್ಮ ಒಳಗಡೆ ಆತಂಕ ಇದೆ. ಬರೀ ಏನಾಗ್ಬಿಡುತ್ತೋ, ನಾಳೆ ಏನಾಗುತ್ತೋ, ಭವಿಷ್ಯದಲ್ಲಿ ಏನಾಗ್ಬಿಡುತ್ತೋ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ ನಿಮ್ಮ. ವರ್ತಮಾನ ಕಾಲದಲ್ಲಿ ಉಪಸ್ಥಿತರಾಗಿದ್ದೀವ ನಾವು. ಇವತ್ ಏನ್ ಮಾಡ್ಬೇಕು, ಈಗ ಏನ್ ಮಾಡ್ಬೇಕು, ಯಾವ ರೀತಿ ಇರ್ಬೇಕು ಅನ್ನೋದು ಇದೆಯಾ ನಮ್ಮ ಒಳಗಡೆ. ಮತ್ತೆ ನಮ್ ಏಕತೆಯ ಬಯಕೆ ಇದೆಯಾ? ನಾವೆಲ್ಲರೂ ಏಕತೆ ಅನ್ನೋದು ಇದೆಯಾ ನಮ್ಮ ಒಳಗಡೆ? 12 ದಳಗಳು ನೋಡಿ. ಏಕತೆಯ ಬಯಕೆಯಿಂದ ಎಲ್ಲರೂ ಒಂದೇ ಅನ್ನೋ ಬಯಕೆ ಇದೆ ನಮ್ಮ ಹತ್ರ. ಆದ್ರೆ ಎಲ್ಲರೂ ಒಂದೇ ಅಂತ ಹೇಳಿದ್ಮೇಲೆ ನಾವು ಈ ಜಾತಿ ಮತ ಭೇದ ಕೇಳ್ಬಾರ್ದಲ್ವಾ ನಾವು. ಇದು ನೋಡ್ಬಾರ್ದಲ್ವಾ? ಅಲ್ಲಿ ಡಿಸ್ಕ್ರಿಮಿನೇಷನ್ ಆಯ್ತಲ್ವಾ? ನೋಡಿ, ಅಂತೇಳಿ ನಮ್ಮ ಹೃದಯ ಬ್ಲಾಕ್ ಆಗಿದೆ, ನಮ್ಮ ಹೃದಯ ಚಕ್ರ ಓಪನ್ ಆಗಿದೆ ಅಂತ ಹೇಳಿದ್ರೆ ನಾವು ಆಧ್ಯಾತ್ಮಿಕತೆಯಲ್ಲಿ ಮುಂದೆ ಹೆಜ್ಜೆ ಇಡ್ತಾ ಇದೀವಿ ಅಂತ ಅರ್ಥ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಹೃದಯ ಬ್ಲಾಕ್ ಆಗಿದೆ, ಅಲ್ಲಿ ನೋವಿದೆ, ದುಃಖ ಇದೆ, ನಾವು ತುಂಬಿಕೊಂಡಿದೀವಿ ಅಂತ ಹೇಳಿದ್ರೆ ನಾವು ಇನ್ನೂ ಸ್ಪಿರಿಚುಯಾಲಿಟಿನಲ್ಲಿ ಹೆಜ್ಜೆನೇ ಇಟ್ಟಿಲ್ಲ ಅಂತ ಅರ್ಥ. ಕ್ಷಮಿಸ್ಬೇಕು, ಕ್ಷಮೆ ಇರ್ಬೇಕು. ನಮ್ಮ ಈ ಹೃದಯದ ಚಕ್ರದಲ್ಲಿ ಏನು ಮುಖ್ಯವಾಗಿರ್ಬೇಕೇನು ಅಂದ್ರೆ ನಮ್ಗೆ ನಿಜವಾದ ಕ್ಷಮೆ ಇರ್ಬೇಕು ಅಂತ ಹೇಳಿದ್ರೆ, ಏನ್ ನಮ್ಗೆ ದುಃಖ ಕೊಡ್ತಾ ಇದೆಯಲ್ಲ ಅದನ್ನ ನಾವು ಕಂಪ್ಲೀಟ್ ಆಗಿ ಆ ಬಿಸಿ ಕಲ್ಲಿದ್ದಲನ್ನ ಬಿಡಬೇಕು ನಾವು. ಸಣ್ಣದಾಗ್ಲಿ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಯಾರೇ ಮಾಡಿದ್ರು ಆ ಕ್ಷಮಿಸ್ಬೇಕು ನಾವು. ಯಾಕೆ? ನಿಮಗೋಸ್ಕರ. ನಿಮ್ಮ ಹೃದಯ ಏನಾಗ್ಬೇಕು ಹೇಳಿ? ಹಗುರವಾಗಿರ್ಬೇಕಲ್ವಾ. ನೀವು ಕ್ಷಮಿಸ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಹೃದಯ ಬ್ಲಾಕ್ ಆಗುತ್ತೆ. ನೀವು ಬ್ಲಾಕ್ ಆಯ್ತು ಅಂತೇಳಿ ನೀವು ಮುಂದೆ ಹೋಗೋದಿಕ್ ಆಗೋದಿಲ್ಲ. ಹ್ಮ್. ಅದಕ್ಕೋಸ್ಕರ ನಾವು ಅವರಿಗೋಸ್ಕರ ಅಲ್ಲ, ನಮಗೋಸ್ಕರ ನಾವು ಕ್ಷಮಿಸ್ಬೇಕು.
ಇಲ್ಲ ಅಂತಂದ್ರೆ BP, ಅಸ್ತಮಾ, ನ್ಯೂಮೋನಿಯಾ ರಿಲೇಟೆಡ್, ಹಾರ್ಟ್ಗೆ ರಿಲೇಟೆಡ್ ಆದಂತಹ ಹೆಲ್ತ್ ಸಮಸ್ಯೆಗಳಿಂದ ನಾವು ಸಫರ್ ಪಡ್ಬೇಕಾಗತ್ತೆ. ಸೊ ಒಳ್ಳೇದಾಗ್ಲಿ. ಇಷ್ಟು ವಿಷಯಗಳನ್ನ ಇವತ್ತು ನೀವು ಕಂಪ್ಲೀಟ್ ಆಗಿ ನೀವು ತಿಳ್ಕೊಂಡಿದ್ದೀರಾ. ಇನ್ನು ಉಳಿದಂತಹ ಚಕ್ರಗಳ ಬಗ್ಗೆ ನೀವು ನಾಳಿನ ಕ್ಲಾಸ್ ಅಲ್ಲಿ ನೀವು ನೋಡ್ಕೊಳ್ತೀರಾ. ನೋಡ್ಕೊಳ್ಳಿ, ಇದನ್ನ ಸಣ್ಣದಾಗಿ ನಿಧಾನವಾಗಿ ನೀವು ಒಂದೊಂದನ್ನ ಅಭ್ಯಾಸವನ್ನು ನೀವು ಮಾಡ್ಕೊಳ್ತಾ ಬರ್ಬೇಕಾಗುತ್ತೆ. ಸೊ ಕ್ಷಮೆ ಅನ್ನೋದು ನಮ್ಮ ಒಳಗಡೆ ಇರ್ಬೇಕು, ತುಂಬಾ ಕರುಣೆ, ಆ ಕ್ಷಮೆ ಅನ್ನೋದು ನಾವು ಅಳವಡಿಸ್ಕೊಳ್ತಾ ಬರ್ಬೇಕು. ಸೊ ಒಳ್ಳೇದಾಗ್ಲಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ನಿಮ್ಮೆಲ್ಲರಿಗೂ ಕೂಡ ಕಲ್ಯಾಣವಾಗಲಿ. ಹರೇ ರಾಮ ಹರೇ ಕೃಷ್ಣ.